ಸತ್ಯವ ನಿನ್ನಾಗುವುದು. ತುಳಸಿ, ಸಾಕ್ಷಾತ್ ಆ ದೇವಿನೇ ಮನೆಗೆ ಬಂದಂಗಿದೆ. ದೇವಿ ಮುಕ್ತಲ್ ನೋಡು ಎಷ್ಟು ಕಳೆ ಇದೆ. ಏನೋ ಈ ತಾಯಿ ನಮ್ಮ ಮನೆಗೆ ಬಂದ ಮೇಲಾದರೂ ಎಲ್ರಿಗೂ ಒಳ್ಳೇದಾದ್ರೆ ಅಷ್ಟೇ ಸಾಕು. ಖಂಡಿತ ಎಲ್ಲ ಒಳ್ಳೇದೇ ಆಗತ್ತೆ ಮಾವ. ತುಳಸಿ, ವ್ರತನೆಲ್ಲ ಹೇಗೆ ಮಾಡಬೇಕು ಅಂತ ಚೆನ್ನಾಗಿ ಕೇಳಿಸ್ಕೊಂಡಿದ್ಯಲ್ವಾ? ಹಾ, ಕೇಳಿಸ್ಕೊಂಡೆ. ಈ ವ್ರತನ ತುಂಬಾ ಕಟ್ನಿಟ್ಟಾಗಿ ಮಾಡ್ಬೇಕಂತೆ. ಮುಂಜಾನೆ ಸೂರ್ಯ ಹುಟ್ಟಕ್ ಮುಂಚೆ ಎದ್ದು ತಣ್ಣೀರ್ ಸ್ನಾನ ಮಾಡಿ ಮಡಿಯಾಗಿ ದೇವ್ರಿಗೆ ಮಂಡಲ ಹಾಕಿ ಕಳಶ ಇಟ್ಟು ದೇವ್ರ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಬೇಕಂತೆ. ಈ ವ್ರತ ಮುಗಿಯೋವರೆಗೂ ದಿನ ಉಪವಾಸ ಮಾಡಬೇಕು. ಏನು, ವ್ರತ ಮುಗಿಯೋವರೆಗೂ ಉಪವಾಸ ಇರ್ಬೇಕಾ? ಅದ್ ಹೆಂಗಾಗತ್ತೆ ಬಂಗಾರಿ? ಮಾವ, ಪೂರ್ತಿ ಹೇಳೋವರೆಗೂ ಕೇಳಿಸ್ಕೊಳ್ಳಿ ಮಾವ. ದಿನ 5 ಮನೆಗಳಲ್ಲಿ ಧಾನ್ಯನ ಭಿಕ್ಷೆ ಬೇಡಿ ತರಬೇಕು. ಏನ್ ತುಳಸಿ, ಭಿಕ್ಷೆ ಬೇಡ್ಬೇಕಾ? ಅಲ್ಲಮ್ಮ, ಪಂಚಾಯತಿ ಅಧ್ಯಕ್ಷೆಯಾಗಿ ನೀನ್ ಹೋಗಿ ಊರಲ್ಲಿ ಭಿಕ್ಷೆ ಬೇಡ್ಬೇಕಾ? ಮಾವ, ನಾನು ಪಂಚಾಯ್ತಿಗಷ್ಟೇ ಅಧ್ಯಕ್ಷೆ, ದೇವ್ರಿಗಲ್ಲ. ಹಾಗೆ ನೋಡಿದ್ರೆ ಪ್ರತಿಯೊಬ್ರು ಭಿಕ್ಷುಕರೇ ಮಾವ. ದೇವ್ರ ಹತ್ರ ಪ್ರತಿದಿನ ಏನಾದ್ರೂ ಬೇಡ್ತಾನೆ ಇರ್ತಾರೆ. ನಾನು ನೇರವಾಗಿ ದೇವ್ರ ಹತ್ರ ವ್ರತಕ್ಕೋಸ್ಕರ ಬೇಡ್ತಾ ಇದ್ದೀನಿ. ಇದ್ರಲ್ಲಿ ನಂಗೆ ಯಾವ ಮುಜುಗರನೂ ಇಲ್ಲ ಮಾವ. ಹಾಗಲ್ಲಮ್ಮ, ಆದ್ರೂ ನಿಮ್ ಸೊಸೆ ಭಿಕ್ಷೆ ಬೇಡ್ತಾಳೆ ಅಂತಂದ್ರೆ ಅವಮಾನ ಆಗತ್ತೆ ಅಂತನ ಮಾವ? ತುಳಸಿ, ಹಾಗೆ ಅಂತ ತಿಳ್ಕೊಳಮ್ಮ. ಇದು ಭಿಕ್ಷೆ ಅಲ್ಲ ಮಾವ, ವ್ರತ. ವ್ರತದ ನಿಯಮ ಇರೋದೇ ಹಾಗೆ. ಎಲ್ರಿಗೂ ಒಳ್ಳೇದಾಗತ್ತೆ ಅಂದ್ರೆ ಇದಕ್ಕೆಲ್ಲ ಯೋಚನೆ ಮಾಡಬಾರ್ದು ಮಾವ. ತುಳಸಿ, ಭಿಕ್ಷೆ ಬೇಡದನ್ನ ಏನ್ ಮಾಡ್ಬೇಕಮ್ಮ? ಅದನ್ನ ಕಟ್ಟಿಗೆ ಉರಿಲಿ, ಮಣ್ಣಿನ ಮಡಿಕೆಯಲ್ಲಿ ಪ್ರಸಾದ ಮಾಡಿ ದೇವರಿಗೆ ನೈವೇದ್ಯ ಇಡಬೇಕು. ಮಿಕ್ಕಿದ ಪ್ರಸಾದನ ನಾನೊಬ್ಳೆ ತಿನ್ಬೇಕು. ಅವತ್ತಿನ ಪ್ರಸಾದ ಅವತ್ತೇ ಖಾಲಿ ಮಾಡಬೇಕು. ಅದಕ್ಕೆಷ್ಟು ಬೇಕೋ ಅಷ್ಟು ಮಾತ್ರ ಬೇಡ್ಕೊಂಡು ತರಬೇಕು. ಅಷ್ಟೇ ಅಲ್ಲ, ವ್ರತ ಮುಗಿಯೋವರೆಗೂ ಗಂಡನಿಂದ ದೂರ ಇರಬೇಕು. ಅಲ್ಲಮ್ಮ, ನೀನ್ ಹೇಳ್ತಾ ಇರೋದು ಕೇಳಿಸ್ಕೊತಾ ಇದ್ರೆ ತುಂಬಾ ಕಷ್ಟ ಅನಿಸ್ತಾ ಇದೆಯಲ್ಲಮ್ಮ. ನಮ್ಮ ಅಣ್ಣ ಮತ್ತೆ ಜ್ಯೋತಿಗೋಸ್ಕರ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ ಮಾವ? ತುಳಸಿ, ನಿನಗ್ ಸರಿ ಅನ್ಸಿದ್ದನ್ನ ನಿಶ್ಚಿಂತೆಯಿಂದ ಮಾಡು. ನಾವೆಲ್ಲ ನಿನ್ ಜೊತೆಗಿರ್ತೀವಿ, ಆಯ್ತಾ? ಆದ್ರೂ ತುಳಸಿ, ಭಿಕ್ಷೆ ನೀನ್ ಬಿಡ್ಬೇಕಾ? ಇಲ್ಲ ಅಂತಂದ್ರೆ ಹೇಳು, ನಮ್ಮ ಅತ್ತೆ ಕೈಲಿ ಬೇಡ್ಸೋಣಂತೆ. ಅಯ್ಯೋ ಮಾವ, ಹಾಗೆಲ್ಲ ಮಾಡಕ್ಕಾಗಲ್ಲ. ವ್ರತನ ಯಾರು ಮಾಡ್ತಾರೋ ಅವರೇ ಹೋಗಿ ಭಿಕ್ಷೆ ಬೇಡ್ಕೊಂಡು ತಗೊಂಬರ್ಬೇಕು. ಪರವಾಗಿಲ್ಲ ಅಂದ್ರೆ ಏಳು ತುಳಸಿ, ನಿನ್ ಬದಲು ನಾನೇ ಹೋಗಿ ಭಿಕ್ಷೆ ಬೇಡ್ಕೊಂಬತ್ತೀನಿ. ನಂಗೇನ್ ಬೇಜಾರಿಲ್ಲಮ್ಮ. ದೇವ್ರ ಕಾರ್ಯ ಮಾಡೋದ್ರಾಗೆ ತಪ್ಪೇನೈತೆ ಏಳು? ಇಲ್ಲ, ಅದನ್ನೆಲ್ಲ ನಾನೇ ಮಾಡಬೇಕು. ಸದ್ಯ ನನ್ನ ಕೈಲೇ ಭಿಕ್ಷೆ ಬೇಡಿಸ್ಬಿಡ್ತಾನೆ ಅಂತ ಭಯ ಆಗೋಗಿತ್ತು. ಏ ಇಂದ್ರ, ಈ ಸರ್ವಮಂಗಳ ಅಂದರೆ ನಿನಗೆ ಅಷ್ಟು ಕೇವಲ ಅಲ್ವಾ? ಮಾಡ್ತೀನಿ. ಈ ವ್ರತನ ಭಂಗ ಮಾಡಿ ನಿನ್ನ ಹೆಂಡತಿ ಆಸೆಗೆ ಬೆಂಕಿ ಇಡಲಿಲ್ಲ ಅಂದರೆ ನನ್ನ ಹೆಸರು ಸರ್ವಮಂಗಳನೇ ಅಲ್ಲ. ಈ ವ್ರತನ ನನ್ನ ಮೀರಿ ನಿನ್ನ ಹೆಂಡತಿ ಹೆಂಗೆ ಪೂರ್ತಿ ಮಾಡ್ತಾಳೋ ನಾನು ನೋಡೇ ಬಿಡ್ತೀನಿ. ತುಳಸಿ,
ವ್ರತನ ಯಾವಾಗಿಂದ ಶುರು ಮಾಡ್ತೀಯಾ? ನಾಳೆಯಿಂದಾನೇ ಅತ್ತೆ. ಅದಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆನೂ ಮಾಡ್ಕೋಬೇಕು. ಮಾವ, ಪೂಜೆಗೆ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ಬರ್ಕೊಡ್ತೀನಿ, ತಂದ್ಕೊಡಿ ಆಯ್ತಾ? ಸರಿ ತುಳಸಿ. ಅತ್ತೆ, ಆ ತಾಯಿ ನನ್ನ ಕೈಗೆ ಬಂದ ಕ್ಷಣದಿಂದ ಎಲ್ಲ ಒಳ್ಳೇದಾಗುತ್ತೆ ಅಂತ ನನ್ನ ಮನ್ಸಿಗೆ ಅನ್ನಿಸ್ತಾ ಇದೆ. ನೋಡ್ತಾ ಇರಿ, ವ್ರತ ಮುಗಿತಿದ್ದ ಹಾಗೆ ಅಣ್ಣನೂ ಜ್ಯೋತಿನೂ ಒಂದಾಗೇ ಆಗ್ತಾರೆ. ಬಂಗಾರಿ, ಅಣ್ಣಂಗೋಸ್ಕರ ವ್ರತ ಮಾಡ್ತಾ ಇದೀಯಾ? ಹಾಗೆ ನಮ್ಮ ಮಗುಗೋಸ್ಕರನೂ ವ್ರತ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಮಾವ, ಏಯ್, ಆ ತಾಯಿ ಮುಂದೆ ಏನದು ಗುಸ್ಗುಸು ಪಿಸ್ಪಿಸು? ಅದು ಐಟಮ್ ಲಿಸ್ಟ್ ಕೇಳ್ತಿದ್ದೆಪ್ಪ. ತುಳಸಿ ಬಾ, ಕೊಡು ಅಂತ ಬಾ. ಹಾ, ಕೊಡು ಹೋಗಮ್ಮ. ಬಾ ತುಳಸಿ. ಸಾವಿತ್ರಿ, ಆ. ನನಗೊಂಚೂರು ಕಾಫಿ ಕೊಡ ಬರೆ. ನಡೀರಿ. ಏನಮ್ಮ ಇದು? ಇವಳು ಮತ್ತೆ ವ್ರತ ಗೀತೆ ಅಂತ ಏನೋ ಶುರು ಮಾಡ್ಕೊಂಡಿದ್ದಾಳೆ. ಶುರು ಮಾಡ್ಕೊಳ್ಳಿ ಬಿಡೆ. ಏನ್ ಹಿಡ್ಕೊಂಡ್ರು ಅದನ್ನ ಹಾಳು ಮಾಡೋದು ನಮ್ಗೇನು ಹೊಸ್ದೆ. ಈ ಸಲನೂ ಹಂಗೆ ಆಯ್ತದೆ. ಈ ಮನೇಲಿ ನಮ್ಮನ್ನ ಹಿಡಿಯೋರು ಯಾರು? ಥ್ಯಾಂಕ್ ಯು ಸೋ ಮಚ್. ಯಾಕ? ಮನೆ ತನಕ ಡ್ರಾಪ್ ಮಾಡಿದ್ರಲ್ಲ, ಅದಕ್ಕೆ. ಓ, ನಾವು ಪೊಲೀಸ್ನವ್ರಿ, ಸಾರ್ವಜನಿಕರ ರಕ್ಷಣೆಗೆ ಅಂತಾನೆ ಇರೋದು. ನನಗೊಂದು ಅನುಮಾನ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಆದ್ರೂ ಯಾಕೆ ಇಷ್ಟು ದಿನ ಆದ್ರೂ ನಿಮಗ್ ಲವರ್ ಇಲ್ಲ ಅಂತ? ನಿಮ್ಮ ಪ್ರಕಾರ ಈ ಚಲೋತ್ನಾಗ ಮಾತಾಡ್ದವ್ರಿಗೆಲ್ಲ ಲವರ್ ಇರಬೇಕು ಅಂತ ಹೇಳಿ ರೂಲ್ಸ್ ಐತೇನ್ರಿ? ಅಂದ್ರೆ ಲವ್ ಮಾಡೋರೆಲ್ಲ ಮಾತಾಡ್ಲೇಬೇಕು. ಮಾತಾಡಕತ್ತೀನಲ್ಲ. ಸರಿ, ಇಲ್ಲೇ ಯಾಕೆ ನಿಂತು ಮಾತಾಡೋದು? ಬನ್ನಿ ಒಳಗೆ. ಅದು ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ, ಕುಡ್ಕೊಂಡು ಕೂತ್ಕೊಂಡು ಮಾತಾಡೋಣ. ಬ್ಯಾಡ್ ಬಿಡ್ರಿ, ನಾನು ಹೋಗ್ತೀನಿ, ಅವ್ವ ಕಾಯ್ತಿರ್ತಾಳೆ. ಹಲೋ ಅಮ್ಮನ್ ಮಗನೇ, ಸ್ವಲ್ಪ ಒಳಗ್ ಬಂದು ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಹೋಗಿ. ಬ್ಯಾಡ್ರಿ, ಲಗ್ನಕ್ಕಿಂತ ಮೊದ್ಲ ನಾನು ಹಿಂಗ ಮನೆಯೊಳಗೆಲ್ಲ ಬರಂಗಿಲ್ರಿ. ಯಾಕೋ? ಹೆದರಿಕೆ. ಹೆದರಿಕೆ? ಪೊಲೀಸ್ಗೆ? ಯಾಕ್ರಿ? ಪೊಲೀಸರು ಮನುಷ್ಯರಲ್ಲನ್ರಿ, ನಮಗೂ ಹೆದರಿಕೆ ಗಿದರಿಕೆ ಎಲ್ಲ ಇರ್ತೈತ್ರಿ. ಮೊದ್ಲ ಹೊರಗಡೆ ವೆದರು ಇಷ್ಟು ತಂಪಾಗೈತಿ, ನೀವು ಒಳಗಡೆ ಬೆಂಕಿ ಹಚ್ಚಿ ಬಿಸಿ ಕಾಯಿಸ್ಬಿಟ್ರೆ ಬ್ಯಾಡ್ರಿಪ್ಪ, ನಮ್ಮ ಹುಷಾರ್ದಾಗ ನಾ ಇರ್ತೀನಿ. ಆಹಾ, ಆಸೆ ನೋಡು. ಆದ್ರೆ ಅಷ್ಟೆಲ್ಲ ಆಸೆ ಇಟ್ಕೋಬೇಡಿ. ನನಗೆ ಗೊತ್ತ್ರಿ ಮೇಡಮ್ ಅವ್ರೆ, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿ ದೊಡ್ಡವ್ರು ಹೇಳ್ಯಾರ. ಅದಕ್ಕೆ ನಾನು ಇದುವರೆಗೂ ಯಾವುದೇ ಆಸೆ ಇಟ್ಕೊಳ್ಳಾರ್ದನ ಬ್ರಹ್ಮಚಾರಿಯಾಗಿ ಉಳಿದ್ಬಿಟ್ಟಿನಿ. ಆಸೆನೆ ಪರ್ದೆ ಅಂತ ಹೇಳ್ಬೇಡಿ, ಅವಕಾಶ ಸಿಗದೆ ಬ್ರಹ್ಮಚಾರಿ ಆಗಿದ್ದೀನಿ ಅಂತ ಹೇಳಿ. ಹಲೋ ಹಲೋ ಹಲೋ, ನನ್ನ ಕಾಲೇಜ್ ಟೈಮ್ಸ್ದಾಗ ನನ್ನ ಫೀಮೇಲ್ ಫ್ಯಾನ್ ಫಾಲೋಯಿಂಗ್ ಹೆಂಗಿತ್ತು ಅನ್ನೋದು ನಿಮ್ಗೆ ಗೊತ್ತೇನ್ರಿ? ಅಂದ್ರ ನಾನು ಪೊಲೀಸ್ ಆಗ್ಬೇಕು ಅನ್ನೋ ಕನಸು ನನ್ನ ವ್ರತ ಭಂಗ ಆಗಬಾರ್ದು ಅಂತ ಹೇಳಿ ನನ್ನ ಲಕ್ಷ್ಯನ ಬೇರೆ ಕಡೆ ಹೋಗಾಕ ಬಿಡ್ಲಾರ್ದ ಕಷ್ಟಪಟ್ಟು ನಾನು ಗುರಿ ಕಡೆ ಮುಖ ಮಾಡಿದ ಫಲನ ಇವತ್ತು ನಾನು ಪೊಲೀಸ್ ಆಗಿನಿ.